ದೇವರ ಮೇಲೆ ನಂಬಿಕೆ ಇಡುವುದು ಸಹಜ, ಆದರೆ ಭೂತ ದೆವ್ವಗಳನ್ನು ನಂಬುವುದು ಅಸಹಜ ಎಂಬುದು ಹಲವು ಜನರ ವಾದ. ಯಾವುದೇ ಒಂದು ವಸ್ತು ಇದ್ದಲ್ಲಿ ಅದಕ್ಕೆ ವಿರುದ್ಧವಾದ ಒಂದು ವಸ್ತು ಇದ್ದೇ ಇರುತ್ತದೆ. ಉದಾಹರಣೆಗೆ ಪಾಸಿಟಿವ್ ಕಣಕ್ಕೆ ನೆಗೆಟಿವ್ ಕಣ, ಮ್ಯಾಟರ್ ಇದ್ದಲ್ಲಿ ಆ್ಯಂಟಿ ಮ್ಯಾಟರ್, ಹೀಗೆ ಉದಾಹರಣೆಗಳನ್ನು ಕೊಡಬಹುದು. ಇನ್ನು ದೆವ್ವದ ವಿಷಯಕ್ಕೆ ಬಂದರೆ, ಹೀಗೆ ದೇವರು ಎಂಬ ಪಾಸಿಟಿವ್ ಶಕ್ತಿ ಇದೆಯೋ ಅದೇ ರೀತಿ ದೆವ್ವ ಎಂಬ ನೆಗೆಟಿವ್ ಶಕ್ತಿ ಇದ್ದೇ ಇರುತ್ತದೆ. ಅದು ನಮಗೆ ಅನುಭವಕ್ಕೆ ಬಾರದೇ ಇರಬಹುದು. ಹಾಗೆಂದ ಮಾತ್ರಕ್ಕೆ ಅದು ಇಲ್ಲವೇ ಇಲ್ಲ ಎಂದ ಅರ್ಥ ಅಲ್ಲ. ಸಮುದ್ರದಿಂದ ಒಂದು ಲೋಟ ನೀರನ್ನು ತೆಗೆದುಕೊಂಡು ಅದರಲ್ಲಿ ಮೀನಿಲ್ಲ ಎಂಬ ಮಾತ್ರಕ್ಕೆ ಇಡೀ ಸಮುದ್ರದಲ್ಲಿ ಜೀವಿಗಳೇ ಇಲ್ಲ ಎನ್ನುವ ವಾದ ಇಲ್ಲಿ ಅಸಂಬದ್ಧ. ಇವತ್ತು ನಾನು ಹೇಳುತ್ತಿರೋ ಕತೆ ಒಂದು ಸತ್ಯ ಘಟನೆ ಆಧಾರಿತ ಕತೆ. ಇದು ನಡೆದಿದ್ದು ಸುಮಾರು 2001 ಹಾಗೂ 2002ನೇ ಇಸ್ವಿಯ ಆಸುಪಾಸಿನಲ್ಲಿ. ಮಂಗಳೂರು ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಒಂದು ಗ್ರಾಮದಲ್ಲಿ. ಅವತ್ತು ಅಲ್ಲಿ ಯಕ್ಷಗಾನ ನಡೀತಿತ್ತು. ತೆಂಕುತಿಟ್ಟಿನಲ್ಲಿ ಗದಾಯುದ್ಧ ಪ್ರಸಂಗ ಅದು. ಸುಮಾರು ಮಧ್ಯರಾತ್ರಿ ಹೊತ್ತಿಗೆ ಮೇಳದ ಯಜಮಾನರ ಹತ್ರ ಇಬ್ಬರು ಮುಸುಕಧಾರಿಗಳು ಬರ್ತಾರೆ. ಸ್ವಾಮಿ, ಈ ನಾಡಿದ್ದು ಅಮಾವಾಸ್ಯ ದಿನ ಬಂದು ಯಕ್ಷಗಾನ ನಡೆಸಿಕೊಡಿ, ನಮ್ಮವರು ತುಂಬ ಆಸೆ ಪಡ್ತಾ ಇದ್ದಾರೆ. ಪ್ರಸಂಗ ದಕ್ಷ ಯಜ್ಞವೇ ಆಗಬೇಕು, ವರಮಾನ ಪ್ರಸಂಗ ಮುಗಿದ ಮೇಲೆ ಕೊಡ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ಮೇಳದ ಯಜಮಾನರು, ಅದು ಆಗೋದಿಲ್ಲ ಸ್ವಾಮಿ, ಅದು ಹೇಗೆ ಆದೀತು, ಸ್ವಲ್ಪನಾದರೂ ದುಡ್ಡು ಮೊದಲೇ ಕೊಡಿ ಅಂತ ಕೇಳ್ತಾರೆ. ಆಗ ಅವರು, ನೀವು ಪ್ರಸಂಗ ನಡೆಸಿಕೊಡಿ, ನಂಬಿಕೆ ಇರಬೇಕು ಸ್ವಾಮಿ, ನಾವು ಯಾರಿಗೂ ಮೋಸ ಮಾಡಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮೇಳದ ಯಜಮಾನರು ಒಲ್ಲದ ಮನಸ್ಸಿಂದ ಒಪ್ಪಿಕೊಳ್ತಾರೆ. ನಂತರ ಅಮಾವಾಸ್ಯೆಯ ಕರಾಳ ರಾತ್ರಿ ಯಕ್ಷಗಾನ ಸ್ಟೇಜನ್ನು ಕಟ್ಟಿ ದಕ್ಷಯಜ್ಞ ಪ್ರಸಂಗ ಶುರುವಾದಾಗ 10 ಗಂಟೆ. ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು ಯಕ್ಷಗಾನ ಅಂದರೆ ಏನು ಅಂತ. ಒಂದು ಪೌರಾಣಿಕ ಕಥೆಯನ್ನು ಇಟ್ಟುಕೊಂಡು ನಾಟಕದ ರೀತಿ ಅಭಿನಯ ಮಾಡುತ್ತಾರೆ. ಇದರಲ್ಲಿ ಸಂಗೀತ, ನೃತ್ಯ ಮತ್ತು ಮಾತು ಮೂರೂ ಇರುತ್ತದೆ. ಭಾಗವತರು ಸಂಗೀತದ ಪದ್ಯವನ್ನು ಹೇಳುತ್ತಾರೆ. ಅದರ ಜೊತೆಗೆ ಚಂಡೆ ಮತ್ತು ಮದ್ದಳೆಗಳು ಇರುತ್ತವೆ. ಇದನ್ನು ಸಾಧಾರಣವಾಗಿ ರಾತ್ರಿಯಿಂದ ಬೆಳಗಿನವರೆಗೂ ಆಡುತ್ತಾರೆ. ಪ್ರಸಂಗ ತುಂಬ ದೊಡ್ಡದೇನಲ್ಲ, ಆದರೆ ಪ್ರಸಂಗ ಶುರುವಾಗೋ ಹೊತ್ತಿಗೆ ಒಬ್ಬರೂ ಇರಲಿಲ್ಲ. ಮೇಳದ ಯಜಮಾನರಿಗೋ ತಮ್ಮ ದುಡ್ಡು ಬರ್ತದೋ ಅಂತ ಚಿಂತೆ. ನಿಧಾನಕ್ಕೆ ಪ್ರಸಂಗ ನಡೀತಾ ಇರಬೇಕಾದ್ರೆ ಒಬ್ಬೊಬ್ಬರೇ ನೆಲದ ಮೇಲೆ ಬಂದು ಕುಳಿತುಕೊಳ್ತಾ ಹೋದರು. ದಾಕ್ಷಾಯಿಣಿ ಅಗ್ನಿಗೆ ಆಹುತಿ ಆಗೋ ಹೊತ್ತಿಗೆ ಸಭೆ ತುಂಬಿ ತುಳುಕ್ತಾ ಇತ್ತು. ಹಾಗೆ ವೀರಭದ್ರ ಬಂದು ದಕ್ಷಿಣ ಸಂಹಾರ ಮಾಡೋ ಹೊತ್ತಿಗೆ ಸಭೆ ನಿಧಾನಕ್ಕೆ ಖಾಲಿಯಾಗುತ್ತಾ ಬಂತು. ಅಲ್ಲಿ ಕೆಲವು ಬಿಳಿ ಆಕೃತಿಗಳು ಕುಣಿತಾ ಇದ್ದಿದ್ದನ್ನು ಯಕ್ಷಗಾನದ ಕಲಾವಿದರು ನೋಡಿದರು. ಅವುಗಳನ್ನು ನೋಡಿದ ಅವರಿಗೆ ಅದು ನಿಜವಾಗಿಯೂ ಭೂತಗಳೆಂದು ಕನ್ಫರ್ಮ್ ಆಯಿತು. ಯಾರೂ ಅವುಗಳ ಹತ್ತಿರ ಹೋಗಲಿಲ್ಲ. ನಿಧಾನವಾಗಿ ಪ್ರಸಂಗ ಮುಗಿಸಿ ಮಂಗಳ ಹಾಡಿದರು. ನಂತರ ಅವುಗಳು ಇದ್ದ ಜಾಗಕ್ಕೆ ಹೋದಾಗ ಅಲ್ಲಿ ಒಂದು ಸಣ್ಣ ಚೀಲವಿತ್ತು. ಅದನ್ನು ತೆಗೆದು ನೋಡಿದಾಗ ಅದು ತುಂಬ ಬಂಗಾರದ ನಾಣ್ಯಗಳಿತ್ತು. ಭೂತಗಳು ಯಾವಾಗಲೂ ರಕ್ತಪಿಪಾಸುಗಳು ಎನ್ನುವ ಮಾತಿಗೆ ತದ್ವಿರುದ್ಧವಾಗಿ ಇಲ್ಲಿ ಯಕ್ಷಗಾನವನ್ನು ಆಡಿಸಿ ಅದಕ್ಕೆ ತಕ್ಕನಾದ ವರಮಾನವನ್ನು ಕೊಟ್ಟು ಹೋಗಿವೆ. ಭೂತಗಳು ಯಾವಾಗಲೂ ಕೆಡುಕನ್ನು ಮಾಡದೆ ಒಳ್ಳೆಯದನ್ನು ಮಾಡಿದ ಅಪರೂಪದ ಸನ್ನಿವೇಶಗಳಲ್ಲಿ ಇದೂ ಒಂದು.